ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ರಾಜೇಶ್ವರ ಚಾನಲ್ಗೆ. ಇವತ್ತು ನಮ್ಮ ರಾಜೇಶ್ವರ ಚಾನಲಲ್ಲಿ ನಮ್ಮ ಯಶ್ ಅವರ ಟಾಕ್ಸಿಕ್ ಚಿತ್ರದ ಟ್ರೈಲರ್ ರಿಯಾಕ್ಷನ್ ಮಾಡ್ತಾ ಇದ್ದೀವಿ. ಇದು ಇವ್ರ ಚಾನಲಲ್ಲಿ ಫಸ್ಟ್ ರಿಯಾಕ್ಷನ್ ವಿಡಿಯೋ ಆಗಿರುತ್ತೆ. ಫಸ್ಟ್ ವಿಡಿಯೋ ರಿಯಾಕ್ಷನ್ ಮಾಡೋಣ, ಆಮೇಲೆ ನೆಕ್ಸ್ಟ್ ಮಾತಾಡೋಣ. ಸ್ಟಾರ್ಟ್ ಮಾಡಿ. ಮಾನ್ಸ್ಟರ್ ಮಾಡಿ ಹೆಸರು ಇಷ್ಟ ನನಗೆ. ಇದೆ 2000 ಇದರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಹಾಲಿವುಡಲ್ಲಿ. ಟ್ಯಾಕ್ಸಿ ಅಪ್ಪ ಮಗ ಇವನ್ ಮನೆ ಸ್ಮೈಲ್ ಚೆನ್ನಾಗಿ ಕೊಟ್ಟಿದೆ. ಮುಖವಾಡದಿಂದ ಮುಖದ ಮೇಲಿರೋ ದುಃಖನ್ ಬೇಕಾದ್ರೆ ಮುಚ್ಚಿಡ್ಬೋದು, ಹಣೆ ಮೇಲ್ ಬರ್ತಿರೋ ದುರಂತನಲ್ಲ. ನಿನ್ ಬಿಟ್ಟು ಹೋಗಲ್ಲ ಅಮ್ಮ. ನನ್ ಮುಖ ನೋಡಕ್ ಇಷ್ಟ ಇಲ್ಲ. ನನ್ನ ಆಸೆ ಏನ್ ಗೊತ್ತಾರ? ಚಿಕ್ಕ ವಯಸ್ಸಿನ ಏನಂತಾರೆ ಇಡೀ ಇಲ್ಲ ಸ್ವಲ್ಪ ಆಧಾರ್ ಒಂಥರ ಅಲಗಡಿಂಗ್ ಎಲ್ಲ ಮೇಕಿಂಗ್ ಎಲ್ಲ ಹಂಗೆ ಇದೆ. ಬಟ್ KGF ಟೋನ್ ಇಲ್ಲ, ಬೇರೆ ನಾನು ನಾರ್ಮಲ್ ಟೋನ್ ಏನು ಶಾರ್ಟ್ಸ್ ಶಾರ್ಟ್ಸ್ ಇಂದ ಕಲರ್ ಗ್ರೇಡಿಂಗ್ ನೋಡಿದ್ದು ನಿನ್ ತಮ್ಮನ್ ಸುಟ್ಟು ಅವನ್ ಬೂದಿ ಲೈನ್ ಎಳ್ದು ಬೇಕಾದ್ರೆ KGF ನ ಮೀರ್ಸೋ ಲೆವೆಲ್ ಇದೆ. 100% ಇದೆ. ಏನಂತ್ಯ KGF ನೆಕ್ಸ್ಟ್ ಲೆವೆಲ್ ಅದು ಇದು ನೋಡಿದ್ರ ಸಾಕಾಗಿ ಸಾಕಾಗಿದೆ. KGF ನ ಮೀರಿಸ್ಬೇಕು ಅಂತಾನೆ ಮಾಡಿದ್ರಲ್ಲ, ಅದು ನಮಗೆ ಬಂದಿದೆ, ಔಟ್ಪುಟ್ ಬಂದಿದೆ. ಇಷ್ಟ ಅಂತಲ್ಲ ಈ ಶಾರ್ಟ್ ಸಾಕದ ಬಾಡಿ ಲೈಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸಾಕಾಗಿದೆ ಲೈಟ್. ಯಾವ ಭಾವದ ಬಂಧಕ್ಕೂ ಸಿಗದೆ ಆಕಾಶದ ತರ ಸ್ವಚ್ಛಂದವಾಗಿತ್ತು. ಎಲ್ಲ 3 ಶೇಡ್ ಇದೆ, 3 ಶೇಡು ಸಾಕಾಗಿದೆ. ಹೆಣ್ಣಿಗೆ ಅಂದ ಇದ್ರೆ ಚಂದ, ಇನ್ನ SR ಇನ್ನ ನೆಕ್ಸ್ಟ್ ಲೆವೆಲ್ ನಾನೇ ಆಯ್ದ ಮಾಡ್ಕೊಂಡ್ರೆ ಹೋಗಿದ್ದಾರೆ ಆಲ್ರೆಡಿ. ಇಲ್ಲ ಹಾಲಿವುಡ್ ಲೆವೆಲ್ಗೆ ಇನ್ನ ಹಾಲಿವುಡ್ ಲೆವೆಲ್ಗೆ ರೀಚ್ ಆಗ್ತದೆ. ಉಗಿಯೋದು VFX ಮಾಡಿದ್ರು. Who the hell are you? I'm his permanent. Keep your mouth shut! This was supposed to be my fucking fairy tale. ರಾಯಲ್ಲಿ ಅಂದ್ರೆ ಅಕ್ಕನ ಪಾತ್ರ ಅಲ್ವ, ನಯನತಾರ ಅವ್ರ ಅಕ್ಕ. ಹಾಲಿವುಡ್ ರೇಂಜ್ ಕವಿತೆ. I was hoping to have a civilized conversation. ಸ್ಟೀರಿಯನಲ್ಲಿ ನನಗೆ ಆ್ಯಕ್ಚುಲಿ ರುಕ್ಮಿಣಿನೇ ಸಖತ್. ಸಾಕತ್ ಅಂತ ಚೆನ್ನಾಗಿ ಕಾಣ್ತದೆ. I look civilized. ಲುಕ್ ಸಖತ್ತಾಗಿದೆ. ಕೆಲಸದಲ್ಲಿ ಚೆನ್ನಾಗಿ ಕಾಣ್ತದೆ. Hello, Daddy. ಟೀಸರ್ ಅಷ್ಟೇ, ಟ್ರೈಲರ್ ಅಷ್ಟೇ. ಮಗನ ರಾಯ್ ಟಾಕ್ಸಿಕ್ ಟಿಕೆಟ್ ಪಾತ್ರ ಬಂದ ತೋರ್ಸೋ ರೀತಿನೇ ಚೆನ್ನಾಗಿ ತೋರ್ಸೋರು. ಬಾಡಿನೂ ಶೇಪ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ಪಾತ್ರ ಅಷ್ಟೇ. ಇದೆಲ್ಲ ಹೆಂಗ್ ಹೆಂಗ್ ಕೊನೆ ಆಗಲ್ಲ? ಇಲ್ಲಿ ಡಿಫ್ರೆನ್ಸ್ ಇದೆ. ಹೌದು ಸಖತ್. ಮಗನ ಪಾತ್ರ Time. I'm coming. ಎಂಟರ್ಟೈನಿಂಗ್ ಏನು ಮಾಡಿದ್ದಾರೆ. ಗೊತ್ತೇ ಆಗಲ್ಲ ಅಷ್ಟೊಂದಲ್ಲ, ಸಖತ್. ಮತ್ತೆ ಎಲ್ಲರೂ ಹೇಳ್ತಾರೆ ಮೊನ್ನೆ ಇದರಲ್ಲಿ ಸಖತ್ ಆ್ಯಕ್ಟಿಂಗ್. ಸಿನಿಮಾಟೋಗ್ರಫಿ ಡೈರೆಕ್ಟರ್ ಗಂಡನೇ ಗೀತು ಮೋಹನ್ ಸರ್. ಪ್ರತಿ ಆಯ್ಕೆಗೂ ತಕ್ಕ ಬೆಲೆ ತರಲೇಬೇಕು. ತಿಳ್ಕೊಳ್ಳೋದಿಲ್ಲ, ಅದನ್ನ ಮಾಡಿ ನೋಡ್ಬೇಕಾಗ್ತದೆ. ನೋಡೋದ್ರಿಂದ ಆಗಲ್ಲ. ಬಟ್ ಎಲ್ಲರೂ ಸಖತ್ ಆ್ಯಕ್ಟ್ ಮಾಡೋರೆ. ಈ ಶಾರ್ಟ್ ನೋಡಿದೆ ಅಷ್ಟೇ. ನಾನು ಮಾತಾಡ್ತೀನಿ ಈಗ ಕುದುರೆ ಒಯ್ತಿದ್ದಿಲ್ಲ. ಅದರಲ್ಲಿ ಎಂತ ಕಥೆ ಹೇಳ್ಬೋದು ಗೊತ್ತಾ? ಅಟ್ಗೆ ಐಸ್ ಸೀನ್ ಇದೆಯಲ್ಲ, ಇದು ಸೂಪರ್ ಆಯ್ತು ಸಿನಿಮಾದಲ್ಲಿ ನನ್ನ ಪ್ರಕಾರ. ಇದು ನಂಗೆ ಸಾಕಾದ ಇಷ್ಟ ಆಯ್ತಲ್ಲ. ಟಿಕೆಟ್ ಬುಕ್ ಮಾಡ್ಬಿಡ್ಬೇಕು. ಟಿಕೆಟ್ ಬುಕ್ ಮಾಡ್ಬಿಡಪ್ಪ. ಓಕೆ.
ಮಸ್ತ್. ಸೊ ನಮಗೂ ಮುಂಚೆ ಆಲ್ರೆಡಿ ತುಂಬ ಜನ ಮಾಡಿದ್ದಾರೆ, ರಿಯಾಕ್ಷನ್ ಮಾಡಿದ್ದಾರೆ, ನೋಡಿರ್ತೀರ ಎಲ್ಲರೂ. ಬಟ್ ಏನಂದರೆ ಯಶ್ ಅವರೇ ಟೀಸರ್ ಈವೆಂಟಲ್ಲಿ ಹೇಳಿದರು, ನಾನು ಯಾವತ್ತೂ ಕನ್ನಡಿಗರ ತಲೆ ತಗ್ಸುವಂಥ ಕೆಲಸ ಮಾಡಲ್ಲ ಅಂತ. ನಾವು ಟ್ರೈಲರ್ ನೋಡ್ತಿದ್ರೆ ನಮ್ಗೆ ಅನಿಸ್ಬೋದು ತುಂಬ ಜನ ಹುಡುಗಿರು ಹೀರೋಯಿನ್ಗಳಿದ್ದಾರೆ, ಬೇರೆ ತೋರಿಸಿರ್ಬೋದು ಅಂತ. ಬಟ್ ಎಷ್ಟು ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ, ನಾವು ತಲೆ ತಗ್ಸುವಂಥ ಕೆಲಸ ಅಂತೂ ಮಾಡೋದಿಲ್ಲ, ಕಾಲಕ್ಕೆ ತಕ್ಕನಂಗೆ ತಾಳಕ್ಕೆ ತಕ್ಕನಂಗೆ ಮಾಡಲೇಬೇಕು ಅಂತ. ಸೊ ಮಾಡಿರ್ತಾರೆ, ನನಗಂತೂ ನಂಬಿಕೆ ಇದೆ. ನೀವೇನಂತೀರಿ? ಇಲ್ಲ, ಇದೆ ನಂಬಿಕೆ. ಅಂದ್ರೆ ಆ ಕತೆ ಹೆಂಗಿರುತ್ತೆ ಅಂತ ಇನ್ನು ಯಾರು ಗೊತ್ತಿಲ್ಲ, ರಿವೀಲ್ ಆಗಿಲ್ಲ. ಅದು ಸಿನಿಮಾ ಬಂದ್ಮೇಲೆ ಗೊತ್ತಾಗುತ್ತೆ. ಅವ್ರೇನ್ ಕಥೆಯಲ್ಲಿ ಅವ್ರು ಹೆಣ್ಮಕ್ಳನ್ನ ಯಾವ ತರ ಹೆಂಗಿದ್ದಾರೆ, ಯಾವ ತರ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕತೆ ಬಂದ್ಮೇಲೆ ಗೊತ್ತಾಗುತ್ತೆ. ಈಗ ನೋಡಿದ ತಕ್ಷಣ ನಾವೇನು ಅನಲೈಸ್ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಒಟ್ನಲ್ಲಿ ಎಲ್ಲ ಸಖತ್ತಾಗಿದೆ. ನೋಡೋಣ ಸಿನಿಮಾ ಬಂದ್ಮೇಲೆ ಫಸ್ಟ್ ಹೋಗೋಣ ಎಲ್ಲ. ನಾನು ಆಗಸ್ಟ್ 26ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಬರಲಿ ಅಂತ. ಫಸ್ಟ್ ಶೋ ಹೋಗ್ಬೇಕು. ನಾವು ಸಿನಿಮಾ ಮೇಕರ್ಸ್ ಆಗಿ ನಾವು ಅದೇ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾವು ನೆಗೆಟಿವ್ ಮಾತಾಡೋದಕ್ಕಿಂತ ಪಾಸಿಟಿವ್ ಮಾತಾಡಬೇಕು. ನಾವು ಆ್ಯಕ್ಚುಲಿ ನಾವು ನೆಗೆಟಿವ್ ಬೇಕಾಗಿಲ್ಲ ನಮ್ಗೆ ಆ್ಯಕ್ಚುಲಿ. ಮಾತಾಡೋದು ಏನೂ ಇಲ್ಲ. ಇಲ್ಲ ಅಲ್ಲ ಹಬ್ಸಿದ್ರಲ್ಲ ಆಲ್ರೆಡಿ, ಏನು ಪಾಸಿಟಿವ್ ಪ್ರೆಸೆಂಟಲ್ಲಿ ಇದೆ. ಗೊತ್ತಾಯ್ತಾ? ಅದೇ. ಸೊ ಅದರಿಂದ ನಮಗಂತೂ ಟ್ರೈಲರ್ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಇಂಡಿಯಾ ಬಿಟ್ಟು 2,000 ಸ್ಕ್ರೀನ್ಸಲ್ಲಿ ಹೊರಗಡೆ ಆ ಲಯನ್ಸ್ ಗೇಟ್ ಅಂತ ಏನು ನೋಡಿದ್ರಲ್ಲ, ಟ್ರೈಲರ್ ಹಾಕಿದ್ರಲ್ಲ, ಲಯನ್ಸ್ ಗೇಟ್ ಅವರು ಪ್ರೆಸೆಂಟ್ ಮಾಡ್ತಿದ್ದಾರೆ ನಮ್ಮ ಟಾಕ್ಸಿಕ್ ಚಿತ್ರನ. ಸೊ ಅಲ್ಲಿ ಏನೋ ತುಂಬ ಜನ ಸೋಲುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೋಲೋ ಮಾತೇ ಇಲ್ಲ ಆ್ಯಕ್ಚುಲಿ, ಗೆಲ್ಲುತ್ತೆ ಟಾಕ್ಸಿಕ್ಕು. ನೆಕ್ಸ್ಟ್ ಲೆವೆಲ್ ಇದ್ದೇ ಇರುತ್ತೆ. ವಿಜುವಲ್ಸ್ ಅಂತೂ ಹಾಲಿವುಡ್ ಲೆವೆಲಲ್ಲಿದೆ ಆ್ಯಕ್ಚುಲಿ. ಇನ್ನೊಂದು ನಿಮ್ಗೆ ಗೊತ್ತಾ, VFX ಮಾಡಿರೋದು ರಾಮಾಯಣ ಪ್ರೊಡ್ಯೂಸರು. VFX ರಾಮಾಯಣ ಪ್ರೊಡ್ಯೂಸರ್ ಇತ್ತು, ಅವ್ರು VFX ಟೀಮ್ ಇತ್ತಿಲ್ಲ, ಅದಕ್ಕೆ ಇವರು ಎಷ್ಟು ಪ್ರೊಡ್ಯೂಸರ್ ಅಲ್ವಾ ರಾಮಾಯಣಗೆ. ಸೊ ಆ ಟೀಮ್ ಅಲ್ಲಿಯೂ ಕೆಲಸ ಮಾಡಿದ್ದು, ಇಲ್ಲೂ ಅಟ್ ಎ ಟೈಮ್ ಕೆಲಸ ಮಾಡಿದ್ದಾರೆ. ಸೊ ಅದಕ್ಕೆ ಔಟ್ಪುಟ್ ಸೂಪರ್ ಆಗಿರೋದು ಆ್ಯಕ್ಚುಲಿ. ಕೆಲವರು ಈ ಯೂಟ್ಯೂಬ್ ನಲ್ಲಿ ಕುತ್ಕೊಂಡು ಸಿನಿಮಾ ಅವರೇಜ್ ಆಗೋಗುತ್ತೆ, ಹೆಂಗಂದ್ರೆ ಹಂಗೆ ಅವ್ರ ಸಿನಿಮಾ ಅವ್ರು ನೋಡಿದ್ರೆ ತಾನೆ. ಅಟ್ಲೀಸ್ಟ್ ಟ್ರೈಲರ್ ನೋಡಿದ್ಮೇಲೆ ನಾವು ಸಿನಿಮಾ ಯಾವ ತರ ಅವ್ರು ಕಷ್ಟಕ್ಕಾದ್ರೂ ಸಿನಿಮಾ ನೋಡ್ಬೇಕು. ಅವ್ರು ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ, ಟೈಮ್ ತಗೊಂಡು ಮಾಡಿದ್ದಾರೆ. ಅವರು ಏನು ಒಂದು ಸಿನಿಮಾ ನಾವು 3 ಅವರ್ ಸ್ಕ್ರೀನ್ ಅಲ್ಲಿ ನೋಡ್ಬೋದು. 3 ಅವರ್ಸ್ ಅವರು ಪಟ್ಟಿರೋ ಕಷ್ಟ ತುಂಬಾ ಇದೆ. 3 ವರ್ಷ ಕಷ್ಟಪಟ್ಟಿರ್ತಾರೆ. 3 ವರ್ಷ ಆಯ್ತು. ಅಂತದ್ರಲ್ಲಿ ಕುತ್ಕೊಂಡು ಕಮೆಂಟ್ ಮಾಡಬಾರ್ದು. ಕನ್ನಡ ಸಿನಿಮಾಗಳು ನೋಡಿ ಅಟ್ಲೀಸ್ಟ್ ಅಂದ್ರೆ ಬರ್ಬೋದು, ಸಿನಿಮಾಗಳು ಇನ್ನೂ ಬರ್ಬೋದು, ಇದಕ್ಕಿಂತ ಹೆಚ್ಚಾಗಿ ಬರ್ಬೋದು. ಬಂದಿದ್ದ ನಾವು ಆ ರೇಂಜಿಗೆ ನೋಡಿ ಅವ್ರು ಸಪೋರ್ಟ್ ಮಾಡಿದ್ರೆ ಅವ್ರು ಇನ್ನೂ ಯಶ್ ಅವರು ಇನ್ನೂ ಲೆವೆಲ್ ಬೆಳಿತಾರೆ ಅಲ್ವಾ. ಬೆಳಿಬೇಕು, ಮಾಡ್ಬೇಕು. ನಮ್ಮ ಕರ್ನಾಟಕ ಚಿತ್ರರಂಗ ಇಂಡಸ್ಟ್ರಿ ಬೆಳಿಬೇಕು. ಸೊ ನಾವು ಆಸ್ ಅ ಮೇಕರ್ ಆಗಿ ಹೆಂಗಿರೋ ಸಿನಿಮಾ ನೋಡ್ತೀವಿ. ನೀವು ಯಶ್ ಅವ್ರು ಹೇಳಿರೋ ಮಾತಿಗೆ, ಅವ್ರಿಗಿರೋ ಕಾನ್ಫಿಡೆನ್ಸ್ಗೆ, ಅವ್ರು ಪಟ್ಟಿರೋ ಕಷ್ಟಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ನಾವು ಕಾರಣಕ್ಕರು ಪ್ರತಿಯೊಬ್ಬರು ಸಿನಿಮಾ ನೋಡಿ ಚೆನ್ನಾಗಿರುತ್ತೆ, ನಾವೇ ಕಾನ್ಫಿಡೆನ್ಸ್ ಆಗಿ ಹೇಳ್ತೀವಿ. 100% ಚೆನ್ನಾಗಿದೆ. ಯಾರೆಲ್ಲ ನಮ್ಮ ರಾಜೇಶ್ ಅರವಿಂದ್ ಚಾನೆಲ್ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆ ವಿಡಿಯೋಸ್ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಮುಂದೆ ಒಳ್ಳೆ ವಿಡಿಯೋಸ್ ಎಲ್ಲ ಕೊಡ್ತೀವಿ. ಥ್ಯಾಂಕ್ ಯು.